ಅಧಿಕಾರ ಹಂಚಿಕೆ ಫೈಟ್ ಹೈಕಮಾಂಡ್ಗೆ ವರದಿ ತಲುಪ್ತಾ ಇರುವಂಥದ್ದು. ವರಿಷ್ಠರ ಕೈ ಸೇರಿದೆ ಇಬ್ಬರ ವಾದ ಪ್ರತಿವಾದ ಕೂಡ. ಬಜೆಟ್ ತನಕ ಅಧಿಕಾರ ಹಂಚಿಕೆ ಚರ್ಚೆ ಬೇಡ. ಸದ್ಯ ರಾಜ್ಯ ರಾಜಕೀಯ ಪರಿಸ್ಥಿತಿ ಬೇರೆ ಇದೆ. ನಾಯಕತ್ವ ಬದಲಾಯಿಸಿದರೆ ಪಕ್ಷಕ್ಕೆ ಹಾನಿ ಉಂಟಾಗುತ್ತೆ. ವರಿಷ್ಠರು ಮುಂದೆ ಸಿಎಂ ಸಿದ್ದರಾಮಯ್ಯ ವಾದವನ್ನೇನಾದರೂ ಮಾಡ್ತಾರ? ಹೈಕಮಾಂಡ್ ಕೊಟ್ಟ ಮಾತು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಯಾವ ಬಣ್ಣ ಮಾಡಿಲ್ಲ, ನಿಷ್ಠೆಯಿಂದ ಇದ್ದೇನೆ. ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ವಾದವನ್ನೇನಾದರೂ ಮಾಡ್ತಾರ? ಹಾಗಿದ್ರೆ ಬಜೆಟ್ ತನಕ ಅಧಿಕಾರ ಹಂಚಿಕೆ ಚರ್ಚೆ ಬೇಡ, ಎಲ್ಲರೂ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಒಂದ್ ಕಡೆ ಆಗಿದ್ರೆ, ಸದ್ಯ ರಾಜ್ಯ ರಾಜಕೀಯ ಪರಿಸ್ಥಿತಿ ಬೇರೆನೇ ಇದೆ. ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್. ಯಾವ ಬಣ ಮಾಡಿಲ್ಲ, ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಇದೀಗ ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ. ಡಿಸಿಎಂ ವಾದವನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಫೈಟ್ ನಡೀತಾ ಇದೆ. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿದ್ದು ನಾನು ಅಂತ ಹೇಳ್ಬಿಟ್ಟು ಸಿಎಂ ಹೇಳಿದ್ರೆ, ಒಕ್ಕಲಿಗ ಮತ ಸೆಳೆಯೋದಕ್ಕೆ ಅಧಿಕಾರ ಹಂಚಿಕೆ ಅತ್ಯಗತ್ಯ ಅಂತ ಹೇಳ್ತಿದ್ದಾರೆ. ಬದಲಾವಣೆಯಾದರೆ ಅಹಿಂದ ಮತ ಬ್ಯಾಂಕಿಗೆ ಹೊಡೆತ ಬೀಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತಹ ಸಂದರ್ಭದಲ್ಲಿ ಬಜೆಟ್ ತನಕ ಅಧಿಕಾರ ಹಂಚಿಕೆ ಚರ್ಚೆ ಬೇಡ ಅಂತ ಹೇಳ್ತಿದ್ದಾರೆ. ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ, ರಾಜಕೀಯ ಪರಿಸ್ಥಿತಿ ಬೇರೆ ಇದೆ ಅಂತ ಸಿದ್ದರಾಮಯ್ಯ ಹೇಳಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಸೊ ಈ ರೀತಿಯಾಗಿ ವಾದ ವಿವಾದಗಳು ನಡೀತಾ ಇದೆ. ಪವರ್ ಫೈಟ್, ಸಿದ್ದು ಬಣ ಜೊತೆಗೆ ಡಿ ಕೆ ಶಿ ಬಣ ಇಬ್ಬರು ಕಡೆಯಿಂದ ಕೂಡ ನಾಯಕತ್ವ ಒಬ್ಬರು ಉಳಿಸ್ಕೊಳ್ಳೋದಕ್ಕಾಗಿ, ಬದಲಾವಣೆಗಳಿಗಾಗಿ ಒಂದಷ್ಟು ವಾದಗಳನ್ನ ಮಾಡ್ತಿದ್ದಾರೆ, ರೀಸನ್ಸನ್ನು ಕೊಟ್ಟು. ಸೊ ಕ್ಷಣಕ್ಕೂ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡ್ತಾ ಇದೆ. ಸಿದ್ದರಾಮಯ್ಯನೇ ಮುಂದುವರಿತಾರ ಸಿಎಂ ಆಗಿ, ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರಾ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ವರದಿಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಸೊ ಫೈನಲಿ ಶನಿವಾರ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸಿಎಂ ಡಿಸಿಎಂ ಇಬ್ಬರ ಸಮ್ಮುಖದಲ್ಲೂ ಕೂಡ ಮಾತುಕತೆ ಚರ್ಚೆ ಆಡಿಸಿ ಫೈನಲ್ ಡಿಸಿಷನ್ ಹೊರಬೀಳುವಂತಹ ಸಾಧ್ಯತೆ ಇದೆ. ಫೈನಲಿ ಭಾನುವಾರದೊಳಗೆ ಎಲ್ಲ ನಿರ್ಧಾರವೂ ಕೂಡ ಅಂತಿಮಗೊಳ್ಳುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ರಾಜಕೀಯ ಪರಿಸ್ಥಿತಿ ಬೇರೆ ಇದೆ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದ್ರೆ, ನಾಯಕತ್ವ ಬದಲಾಯಿಸಿದರೆ ಪಕ್ಷಕ್ಕೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಪಕ್ಷಕ್ಕೆ ಅಧಿಕಾರ ಹಂಚಿಕೆ ಚರ್ಚೆ ಬೇಡ, ಎಲ್ಲರೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಸದ್ಯ ರಾಜ್ಯ ರಾಜಕೀಯ ಪರಿಸ್ಥಿತಿ ಬೇರೆನೇ ಇದೆ. ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ ಅಂತ ಹೇಳ್ಬಿಟ್ಟು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಹೇಳಿದಾಗ, ನಾಯಕತ್ವ ಬದಲಾಯಿಸಿದರೆ ಪಕ್ಷಕ್ಕೆ ಹಾನಿ, ಯಾವ ಬಣ ಮಾಡಿಲ್ಲ, ನಿಷ್ಠೆಯಿಂದ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಅಧಿಕಾರ ಬದಲಾವಣೆಯಾದರೆ ಸರ್ಕಾರಕ್ಕೆ ನಷ್ಟ ಕಷ್ಟ, ಈಗ ಅಧಿಕಾರ ಕೊಟ್ಟರೆ 2028ಕ್ಕೂ ಅನುಕೂಲ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ವಾದ ವಿವಾದಗಳು ನಡೀತಾನೆ ಇದೆ. ಕಾದು ನೋಡಬೇಕು ಯಾವ ಹಂತಕ್ಕೆ ಹೋಗಿ ತಲುಪತ್ತೆ, ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ನಗತ್ತಲೇ ಹೇಳ್ತಾರೆ. ಡಿ ಕೆ ಶಿ ಅವರು ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಕಾದು ನೋಡೋಣ ಅಂತ ಹೇಳ್ತಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಕೂಡ ಟ್ವೀಟ್ ಮಾಡಿರ್ತಾರೆ. ಅಧಿಕಾರ ಹಂಚಿಕೆ ಕದನ, ಡಿ ಕೆ ಶಿ ವರ್ಸಸ್ ಸಿದ್ದು ವಾದ ಮಾಡ್ತಿದ್ದಾರೆ. ಅಧಿಕಾರ ಹಂಚಿಕೆಯ ಫೈಟ್ ಹೈಕಮಾಂಡ್ಗೆ ವರದಿ ಕೂಡ ನೀಡ್ತಾ ಇರುವಂಥದ್ದು. ಖರ್ಗೆ ಅವರು ಮಹತ್ವದ ಸಭೆ ಕೂಡ ಆಯೋಜನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಮಾತುಕತೆ ಚರ್ಚೆ ನಡೆಸೋದಕ್ಕೆ. ಒಂದು ಕಡೆ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಯಾವ ಬಣವನ್ನು ಮಾಡಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ವಾದ ಮಾಡ್ತಾ ಇರುವಂಥದ್ದು. ಬಜೆಟ್ ತನಕ ಅಧಿಕಾರ ಹಂಚಿಕೆ ಚರ್ಚೆ ಬೇಡ, ಎಲ್ಲರೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಸದ್ಯ ರಾಜಕೀಯ ಪರಿಸ್ಥಿತಿ ಬೇರೆ ಇದೆ. ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿಮೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು
ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾಯಕತ್ವ ಬದಲಾಯಿಸಿದರೆ ಪಕ್ಷಕ್ಕೆ ಹಾನಿಯಾಗತ್ತೆ, ಯಾವ ಬಣ ಮಾಡಿಲ್ಲ, ನಿಷ್ಠೆಯಿಂದ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಅಧಿಕಾರ ಬದಲಾವಣೆ ಆದರೆ ಸರ್ಕಾರಕ್ಕೆ ಕಷ್ಟ, ಈಗ ಅಧಿಕಾರ ಕೊಟ್ಟರೆ 2028ಕ್ಕೂ ಅನುಕೂಲ ಅಂತ ಹೇಳ್ತಿದ್ದಾರೆ ಡಿಕೆ ಶಿವಕುಮಾರ್. ಶಾಸಕರ ಅಭಿಪ್ರಾಯವೂ ಕೂಡ ಮುಖ್ಯವಾಗುತ್ತೆ, 140 ಶಾಸಕರಿಗೂ ನಾನೇ ಅಧ್ಯಕ್ಷ, ಎಲ್ಲರೂ ಕೂಡ ಮುಖ್ಯ, ನನ್ನ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಗೆಲುವು ಕಷ್ಟದ ಸಮಯದಲ್ಲಿ ಪಕ್ಷ ಮುನ್ನಡೆಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಅಹಿಂದ ಮತಗಳು ಕಾಂಗ್ರೆಸ್ನ ಸಂಪ್ರದಾಯ ಮತಗಳು, 2023ರ ಚುನಾವಣೆಯಲ್ಲಿ ಒಕ್ಕಲಿಗರದ್ದೇ ಮತ ಪ್ರಾಬಲ್ಯ ಅಂತ ಡಿಕೆಶಿ ಹೇಳ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿದ್ದು ನಾನು, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಈ ರೀತಿಯಾಗಿ ಪವರ್ ಫೈಟ್ ನಡೀತಾನೆ ಇದೆ, ವಾದ ವಿವಾದಗಳು ಕೂಡ ನಡೀತಾ ಇದೆ. ಯಾಕಾಗಿ ನಾಯಕತ್ವ ಅಂತ ಹೇಳಿಬಿಟ್ಟು ನಮಗೆ ಕಂಟಿನ್ಯೂ ಆಗಬೇಕು, ನನಗೆ ಸಿಗಬೇಕು ಅಂತ ವಾದ ವಿವಾದಗಳನ್ನು ಮಾಡ್ತಾ ಇರುವಂಥದ್ದು ಡಿಕೆಶಿ ಹಾಗೆ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಬಣ ಡಿಸಿಎಂ ಡಿಕೆಶಿ ಬಣ ವಾದವನ್ನು ಮಾಡ್ತಾ ಇರುವಂಥದ್ದು. ಬಜೆಟ್ ತನಕ ಅಧಿಕಾರ ಹಂಚಿಕೆ ಬೇಡ ಅಂತ ಸಿದ್ದರಾಮಯ್ಯ ಪರ, ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಬದಲಾವಣೆ ಬೇಕು ಅಂತ ಡಿಕೆಶಿ ಬಣ, ನಾಯಕತ್ವ ಬದಲಾಯಿಸಿದರೆ ಪಕ್ಷಕ್ಕೆ ಹಾನಿ ಆಗತ್ತೆ ಅಂತ ಒಂದು ಕಡೆ ಸಿದ್ದರಾಮಯ್ಯ ಬಣ, ಬದಲಾಯಿಸಿದ್ರೆ ತೊಂದರೆ ಆಗತ್ತೆ ಅಂತ ಡಿಕೆಶಿ ಬಣ. ಅಧಿಕಾರ ಬದಲಾವಣೆ ಆದರೆ ಸರ್ಕಾರಕ್ಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ, ಅಧಿಕಾರ ಕೊಟ್ಟರೆ 2028ಕ್ಕೂ ಕೂಡ ಅನುಕೂಲ ಅಂತ ಡಿಕೆಶಿ ಬಣ ಹೇಳ್ತಾ ಇರುವಂಥದ್ದು. ಸೊ ಶಾಸಕರ ಅಭಿಪ್ರಾಯ ಮುಖ್ಯವಾಗುತ್ತೆ, 140 ಶಾಸಕರಿಗೂ ನಾನೇ ಅಧ್ಯಕ್ಷ ಅಂತ, ಎಲ್ಲರೂ ಮುಖ್ಯ ಅಂತ ಈ ಕಡೆ ಡಿಕೆಶಿ ಅವರು ಹೇಳ್ತಿದ್ದಾರೆ. ಸೊ ಕಷ್ಟದ ಸಮಯದಲ್ಲಿ ಪಕ್ಷವನ್ನು ನಾನು ಮುನ್ನಡೆಸಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಅಹಿಂದ ಮತಗಳು ಕಾಂಗ್ರೆಸ್ನ ಸಂಪ್ರದಾಯದ ಮತಗಳು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳ್ತಿದ್ದಾರೆ.